ನಮಸ್ತೆ ಸ್ನೇಹಿತರೆ, ಇಂದಿನ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತುಳುನಾಡ ದೈವ, ಸುಪ್ರಸಿದ್ಧ ದೈವ ಕೊರಗಜ್ಜನ ವಿಶೇಷವಾದಂತಹ ಹಾಗೂ ಶಕ್ತಿಶಾಲಿ ಗಾಯತ್ರಿ ಮಂತ್ರವನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ. ನೀವು ಕೂಡ ಪ್ರತಿನಿತ್ಯ ಕೊರಗಜ್ಜನ ಈ ವಿಶೇಷವಾದಂತಹ ಶಕ್ತಿಶಾಲಿ ಮಂತ್ರವನ್ನು ಪ್ರತಿದಿನ 3 ಬಾರಿ ಹೇಳಿ. ಈಗಾಗಲೇ ಇಡೀ ಕರುನಾಡಿಗೆ ಗೊತ್ತು ಅಜ್ಜನ ಪವಾಡ ಎಂಥದ್ದು ಅಂತ. ಎಂಥದ್ದೇ ಆಗಲಿ, ಬೆಲೆ ಬಾಳುವಂತಹ ವಸ್ತುಗಳು ಕಳೆದಾಗ ಅಜ್ಜನನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿದರೆ ಸಾಕು, ಆದಷ್ಟು ಬೇಗ ನಮಗೆ ಸಿಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು, ನೋವುಗಳು, ದುಃಖಗಳು ಸಂಪೂರ್ಣವಾಗಿ ನಾಶವಾಗಬೇಕಾದರೆ ಕೊರಗಜ್ಜನನ್ನು ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡಿದರೆ ಸಾಕು, ಅಜ್ಜ ನಮಗೆ ಆಶೀರ್ವಾದ ಮಾಡಿ ನಮ್ಮ ಕೈ ಹಿಡಿದು ಮುಂದೆ ನಡೆಸುತ್ತಾರೆ. ಇಂದಿನ ವಿಡಿಯೋದಲ್ಲಿ ನಾವು ಅಜ್ಜನ ಮಂತ್ರವನ್ನು ಕಲಿತುಕೊಳ್ಳೋಣ. ಹಾಗಾದರೆ ನೋಡೋಣ ಬನ್ನಿ, ಅದು ಯಾವ ಮಂತ್ರ ಎಂದು. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಕೊರಗಜ್ಜ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಕೊರಗಜ್ಜ ಪ್ರಚೋದಯಾತ್. ಈ ಮಂತ್ರವನ್ನು ನೀವು ವಿಶೇಷವಾಗಿ ಪ್ರತಿ ಭಾನುವಾರ ಮನೆಯಲ್ಲಿ ದೀಪ ಹಚ್ಚುವಾಗ ನೀವು ಈ ಮಂತ್ರವನ್ನು ಹೇಳಬಹುದು. ನಾನು ಇವಾಗ ಹೇಳುವಂತಹ ನೈವೇದ್ಯವನ್ನು ನೀವು ಅಜ್ಜನಿಗೆ ಇಟ್ಟು ನಂತರ ಮಂತ್ರವನ್ನು ಹೇಳುತ್ತಾ ನಿಮ್ಮ ಹರಕೆಯನ್ನು ಅಜ್ಜನ ಹತ್ತಿರ ಹೇಳಿಕೊಳ್ಳಿ. ನೈವೇದ್ಯ ಏನು ಅಂತ ಹೇಳಿದರೆ ಎಲೆ, ಬೀಡ, ಚಕ್ಕಲಿ, ಎಣ್ಣೆ ಮೀನ್ಸ್ ಡ್ರಿಂಕ್ಸ್ ಇದ್ದರೆ ಓಕೆ, ಇಲ್ಲ ಅಂದರೆ ಬೇಡ. ಎಲೆ, ಬೀಡ, ಚಕ್ಕಲಿ ಇದನ್ನು 3 ಇಟ್ಬಿಟ್ಟು ನೀವು ಅಜ್ಜನ ಹತ್ತಿರ ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ. ಅಜ್ಜ ನಿಜವಾಗಿಯೂ ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಸೂಚಿಸುತ್ತಾನೆ. ನಮಸ್ತೆ ಸ್ನೇಹಿತರೆ, ಇಂದಿನ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತುಳುನಾಡ ದೈವ, ಸುಪ್ರಸಿದ್ಧ ದೈವ ಕೊರಗಜ್ಜನ ವಿಶೇಷವಾದಂತಹ ಹಾಗೂ ಶಕ್ತಿಶಾಲಿ ಗಾಯತ್ರಿ ಮಂತ್ರವನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ. ನೀವು ಕೂಡ ಪ್ರತಿನಿತ್ಯ ಕೊರಗಜ್ಜನ ಈ ವಿಶೇಷವಾದಂತಹ ಶಕ್ತಿಶಾಲಿ ಮಂತ್ರವನ್ನು ಪ್ರತಿದಿನ 3 ಬಾರಿ ಹೇಳಿ. ಈಗಾಗಲೇ ಇಡೀ ಕರುನಾಡಿಗೆ ಗೊತ್ತು ಅಜ್ಜನ ಪವಾಡ ಎಂಥದ್ದು ಅಂತ. ಎಂಥದ್ದೇ ಆಗಲಿ, ಬೆಲೆ ಬಾಳುವಂತಹ ವಸ್ತುಗಳು ಕಳೆದಾಗ ಅಜ್ಜನನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿದರೆ ಸಾಕು, ಆದಷ್ಟು ಬೇಗ ನಮಗೆ ಸಿಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು, ನೋವುಗಳು, ದುಃಖಗಳು ಸಂಪೂರ್ಣವಾಗಿ ನಾಶವಾಗಬೇಕಾದರೆ ಕೊರಗಜ್ಜನನ್ನು ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡಿದರೆ ಸಾಕು, ಅಜ್ಜ ನಮಗೆ ಆಶೀರ್ವಾದ ಮಾಡಿ ನಮ್ಮ ಕೈ ಹಿಡಿದು ಮುಂದೆ ನಡೆಸುತ್ತಾರೆ. ಇಂದಿನ ವಿಡಿಯೋದಲ್ಲಿ ನಾವು ಅಜ್ಜನ ಮಂತ್ರವನ್ನು ಕಲಿತುಕೊಳ್ಳೋಣ. ಹಾಗಾದರೆ ನೋಡೋಣ ಬನ್ನಿ, ಅದು ಯಾವ ಮಂತ್ರ ಎಂದು. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಕೊರಗಜ್ಜ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಕೊರಗಜ್ಜ ಪ್ರಚೋದಯಾತ್. ಈ ಮಂತ್ರವನ್ನು ನೀವು ವಿಶೇಷವಾಗಿ ಪ್ರತಿ ಭಾನುವಾರ ಮನೆಯಲ್ಲಿ ದೀಪ ಹಚ್ಚುವಾಗ ನೀವು ಈ ಮಂತ್ರವನ್ನು ಹೇಳಬಹುದು. ನಾನು ಇವಾಗ ಹೇಳುವಂತಹ ನೈವೇದ್ಯವನ್ನು ನೀವು ಅಜ್ಜನಿಗೆ ಇಟ್ಟು ನಂತರ ಮಂತ್ರವನ್ನು ಹೇಳುತ್ತಾ ನಿಮ್ಮ ಹರಕೆಯನ್ನು ಅಜ್ಜನ ಹತ್ತಿರ ಹೇಳಿಕೊಳ್ಳಿ. ನೈವೇದ್ಯ ಏನು ಅಂತ ಹೇಳಿದರೆ ಎಲೆ, ಬೀಡ, ಚಕ್ಕಲಿ, ಎಣ್ಣೆ ಮೀನ್ಸ್ ಡ್ರಿಂಕ್ಸ್ ಇದ್ದರೆ ಓಕೆ, ಇಲ್ಲ ಅಂದರೆ ಬೇಡ. ಎಲೆ, ಬೀಡ, ಚಕ್ಕಲಿ ಇದನ್ನು 3 ಇಟ್ಬಿಟ್ಟು ನೀವು ಅಜ್ಜನ ಹತ್ತಿರ ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ. ಅಜ್ಜ
ನಿಜವಾಗಿಯೂ ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಸೂಚಿಸುತ್ತಾನೆ.